ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಿವತ್ತೊಂದು ವೆಜಿಟೇಬಲ್ ಸ್ಯಾಲೆಡ್ ಮಾಡೋದನ್ನು ನೋಡೋಣ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಫಸ್ಟು ನೀರು ಇಟ್ಕೋಬೇಕು. ಅದ್ರ ಮೇಲೆ ನೀವು ಸ್ಟೀಮ್ ಪಾತ್ರೆ ಇದ್ದರೆ ಸ್ಟೀಮ್ ಪಾತ್ರೆಯಲ್ಲಿ ಈ ಥರ ಎಲ್ಲ ತರಕಾರಿಗಳನ್ನ ಇಟ್ಕೋಬೋದು. ಸ್ಟೀಮ್ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಇಡ್ಲಿ ಪಾತ್ರೆಯಲ್ಲಿ ಒಂದು ಜರಡಿ ಇರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಈ ಥರ ಸ್ಟೀಮ್ ಮಾಡ್ಕೋಬೋದು. ಸ್ಟೀಮ್ ಮಾಡೋದಕ್ಕೆ ನಾನು ಕ್ಯಾರೆಟು, ಕ್ಯಾಬೇಜು ಮತ್ತು ಒಂದು ನವಿಲು ಕೋಲು ಇತ್ತು, ಅಷ್ಟನ್ನು ಹಾಕ್ಬಿಟ್ಟು ಆಮೇಲೆ ಪ್ರೋಟೀನ್ಗೆ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಮತ್ತು ಅರಿಶಿನ ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರೋವಂಥ ಪನ್ನೀರನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ತರಕಾರಿ ಸ್ಟೀಮ್ ಆಗಿದೆ. ಒಂದು 10ರಿಂದ 15 ನಿಮಿಷ ತಗೊಳುತ್ತೆ. ಈ ಕಡೆ ಸೈಡಲ್ಲಿ ಪನ್ನೀರ್ ಕೂಡ ಸ್ವಲ್ಪ ಫ್ರೈ ಆಯಿತು. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ಟೀಮ್ ಆಗಿರೋವಂಥ ವೆಜಿಟೇಬಲ್ಸ್ನ ಒಂದು ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೋತಾ ಇದ್ದೀನಿ. ಅದಾದಮೇಲೆ ಪಾತ್ರೆ ಚಿಕ್ಕದಾಯಿತು ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಸ್ಯಾಲೆಡ್ ರೆಡಿ ಆಯಿತು. ಕೆಲವೊಬ್ಬರಿಗೆ ಹಾಗೆ ವೆಜಿಟೇಬಲ್ಸ್ನ ತಿಂದರೆ ಆಗೋದಿಲ್ಲ ಅಂಥವರು ಈ ಥರ ಸ್ಟೀಮ್ ಮಾಡಿ ಸ್ಯಾಲೆಡ್ ಮಾಡ್ಕೊಂಡು ತಿಂದರೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಮಿಲ್ಲೆಟ್ ರೈಸ್ ಮತ್ತು ದಾಲ್ ಜೊತೆ ತಿಂತಾಯಿದ್ದೀನಿ. ನೀವು ಕೂಡ ಮನೇಲಿ ರುಚಿಯಾದ ಆರೋಗ್ಯಕರವಾದ ಸ್ಯಾಲೆಡ್ನ ಮಾಡ್ಕೊಂಡು ತಿನ್ನಿ. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.